Good afternoon, one and all. This is Bhumi Gowda. Today I am going to discuss about the subject of banking law and practice. BCom third semester, Rani Chennamma University, Belagavi. Today I have to discuss about meaning, history, and origins of banking. Next, meaning of bank. Bank is a financial institution which collects money from the public in the form of savings and deposits. ನೋಡಿ, ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಹಣಕಾಸಿನ ಸಂಸ್ಥೆ ವಿಚ್ ಕಲೆಕ್ಟ್ಸ್ ಮನಿ. ಇದು ಹಣವನ್ನು ಕಲೆಕ್ಟ್ ಮಾಡಿ ಫ್ರಮ್ ದ ಪಬ್ಲಿಕ್, ಸಾರ್ವಜನಿಕರಿಂದ ಹಣವನ್ನು ಕಲೆಕ್ಟ್ ಮಾಡಿ ಅದು ಯಾವ ರೂಪದಲ್ಲಿ ಅಂದರೆ ಉಳಿತಾಯ ಮತ್ತು ಠೇವಣಿಗಳ ರೂಪದಲ್ಲಿ. ಹಾಗೆ ದಿಸ್ ಅಕ್ಯುಮುಲೇಟೆಡ್ ಮನಿ ಇಸ್ ಡಿಸ್ಟ್ರಿಬ್ಯೂಟೆಡ್ ಬೈ ವೇ ಆಫ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಟು ದ ಎಸೆನ್ಷಿಯಲ್ ಪರ್ಸನ್. ಹೀಗೆ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಿದಂಥ ಹಣವನ್ನು ಹೇಗೆ ಸಾಲ ಮತ್ತು ಮುಂಗಡದ ರೂಪದಲ್ಲಿ ವಿತರಣೆ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಯಾರಿಗೆ ಅತ್ಯಂತ ಅವಶ್ಯಕತೆ ಇದೆ ಅವರಿಗೆ. ಅದರಲ್ಲೂ ಕೂಡ ಇನ್ ದ ವೇರಿಯಸ್ ಫೀಲ್ಡ್ ಸಚ್ ಆಸ್ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಕಾಮರ್ಸ್. ಈ ಕಲೆಕ್ಟ್ ಮಾಡಿದಂಥ ಹಣವನ್ನು ಅವಶ್ಯಕತೆ ಇರ್ತಕ್ಕಂಥ ಕೃಷಿ ಕ್ಷೇತ್ರಕ್ಕೆ, ಕೈಗಾರಿಕಾ ಕ್ಷೇತ್ರಕ್ಕೆ ಹಾಗೂ ವಾಣಿಜ್ಯ ಕ್ಷೇತ್ರಗಳಿಗೆ ಸಾಲವನ್ನು ಒದಗಿಸ್ತಕ್ಕಂಥದ್ದು. ಡೆಫಿನೇಷನ್ ಆಫ್ ಬ್ಯಾಂಕ್. As per Oxford Dictionary, it defines bank is a financial establishment that uses money deposited by customer for investments, pays is out when they required, makes loans at interest and exchange currency. ಆಕ್ಸ್ಫರ್ಡ್ ಡಿಕ್ಷನರಿ ಏನಂತ ಡಿಫೈನ್ ಮಾಡುತ್ತಪ್ಪ ಅಂದರೆ ಬ್ಯಾಂಕ್ ಬಗ್ಗೆ, ಇದೊಂದು ಹಣಕಾಸಿನ ಸಂಘಟನೆ ದಟ್ ಯೂಸಸ್ ಮನಿ ಡೆಪಾಸಿಟೆಡ್ ಬೈ ಕಸ್ಟಮರ್. ಅದು ಗ್ರಾಹಕ ಡೆಪಾಸಿಟ್ ಮಾಡಿರ್ತಕ್ಕಂಥ ಹಣವನ್ನು ಏನಕ್ಕೆ ಬಳಕೆ ಮಾಡ್ಕೊಳ್ಳುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್, ಹೂಡಿಕೆಗಳಿಗೆ. ಹಾಗೆ ಪೇಸ್ ಈಸ್ ಔಟ್ ವೆನ್ ರಿಕ್ವೈರ್ಡ್. ಆ ಹಣ ಯಾವಾಗ ಅವಶ್ಯಕತೆ ಇರುತ್ತೆ ಹೂಡಿಕೆದಾರನಿಗೆ, ಠೇವಣಿಯನ್ನು ಇಟ್ಟಿರ್ತಕ್ಕಂಥ ಗ್ರಾಹಕನಿಗೆ ಅದನ್ನು ವಾಪಸ್ ಕೊಡ್ತಕ್ಕಂಥದ್ದು. ಹಾಗೆ ಮೇಕ್ಸ್ ಲೋನ್ಸ್ ಅಟ್ ಇಂಟ್ರೆಸ್ಟ್, ಸಾಲವನ್ನು ಕೊಡ್ತಕ್ಕಂಥದ್ದು, ಅದು ಕೂಡ ಬಡ್ಡಿಗೆ. ಆ್ಯಂಡ್ ಎಕ್ಸ್ಚೇಂಜ್ ಕರೆನ್ಸೀಸ್, ಹಣವನ್ನು ವಿನಿಮಯ ಮಾಡಿಕೊಳ್ತಕ್ಕಂಥದ್ದು. ಇದನ್ನು ಬ್ಯಾಂಕ್ ಅಂತ ಹೇಳ್ತಾ. ನೆಕ್ಸ್ಟ್, meaning of banker. Banker is a person who is doing banking business is called as banker. ನೋಡಿ, ಬ್ಯಾಂಕರ್ ಅಂದರೆ ಇಟ್ಸ್ ಎ ಪರ್ಸನ್ ಅಂತ, ಒಬ್ಬ ವ್ಯಕ್ತಿ ಹೂ ಇಸ್ ಡೂಯಿಂಗ್ ಬ್ಯಾಂಕಿಂಗ್ ಬಿಸ್ನೆಸ್. ಯಾರು ಹಣಕಾಸಿನ ಬ್ಯಾಂಕಿಂಗ್ ಬಿಸ್ನೆಸ್ಸನ್ನು ಮಾಡ್ತಾರೆ ಅವರನ್ನು ಬ್ಯಾಂಕರ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಡೆಫಿನೇಷನ್ ಆಫ್ ಬ್ಯಾಂಕರ್. ಆಕ್ಸ್ಫರ್ಡ್ ಡಿಕ್ಷನರಿ ಏನು ಹೇಳುತ್ತಪ್ಪ ಅಂದರೆ, ಡಿಫೈನ್ಸ್ ಬ್ಯಾಂಕರ್ ಇಸ್ ಎ ಪರ್ಸನ್ ಹೂ ಮ್ಯಾನೇಜಸ್ ಆರ್ ಓನ್ಸ್ ಎ ಬ್ಯಾಂಕ್ ಆರ್ ಗ್ರೂಪ್ ಆಫ್ ಬ್ಯಾಂಕ್. ನೋಡಿ, ಈ ಆಕ್ಸ್ಫರ್ಡ್ ಡಿಕ್ಷನರಿ ಪ್ರಕಾರ ಬ್ಯಾಂಕರ್ ಅಂತಕ್ಕಂಥದ್ದು ಪರ್ಸನ್ ಹೂ ಮ್ಯಾನೇಜಸ್ ಬ್ಯಾಂಕ್, ಬ್ಯಾಂಕನ್ನು ಯಾರು ನಿರ್ವಹಿಸ್ತಾರೆ ಅಥವಾ ಗ್ರೂಪ್ ಆಫ್ ಬ್ಯಾಂಕ್, ಅದನ್ನು ಬ್ಯಾಂಕರ್ ಅಂತ ಹೇಳ್ತಾರೆ. ನೆಕ್ಸ್ಟು, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಬ್ಯಾಂಕಿಂಗ್. ಮೊದಲು ಡಿಸ್ಕಸ್ ಮಾಡಿತ್ತು ಬ್ಯಾಂಕ್, ನೆಕ್ಸ್ಟು ಬ್ಯಾಂಕರ್, ಈಗ ಬ್ಯಾಂಕಿಂಗ್. ಎ ಬ್ಯಾಂಕಿಂಗ್ ಕಂಪನಿ ಇಸ್ ದ ಒನ್ ವಿಚ್ ಟ್ರಾನ್ಸಾಕ್ಟ್ಸ್ ದಿ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್, ವಿಚ್ ಮೀನ್ಸ್ ಅಕ್ಸೆಪ್ಟಿಂಗ್ for the purpose of lending and investment of deposits of money from the public and repayable on demand or otherwise withdrawals by checks, draft, order or otherwise. ನೋಡಿ, ಇದ್ರ ಪ್ರಕಾರ ಬ್ಯಾಂಕಿಂಗ್ ಅಂತಂದರೆ ಇಟ್ಸ್ ಎ ಕಂಪನಿ ವಿಚ್ ಟ್ರಾನ್ಸಾಕ್ಟ್ಸ್ ಬಿಸ್ನೆಸ್ ಆಫ್ ಬ್ಯಾಂಕಿಂಗ್. ಬಿಸ್ನೆಸ್ ಆಫ್ ಬ್ಯಾಂಕಿಂಗ್ ಅಂದರೆ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹ ಮಾಡ್ತಕ್ಕಂಥದ್ದು, ಹಾಗೆ ಸಾಲವನ್ನು ಕೊಡ್ತಕ್ಕಂಥ ಬಿಸ್ನೆಸ್ ಮಾಡ್ತದಲ್ಲ, ಅದನ್ನು ಬ್ಯಾಂಕಿಂಗ್ ಕಂಪನಿ ಅಂತ ಕೂಡ ಹೇಳ್ಬೋದು. ವಿಚ್ ಮೀನ್ಸ್ ಅಕ್ಸೆಪ್ಟಿಂಗ್ ಆಫ್ ಡೆಪಾಸಿಟ್ಸ್ ಫ್ರಮ್ ದ ಪಬ್ಲಿಕ್ ಫಾರ್ ದ ಪರ್ಪಸ್ ಆಫ್ ಲೆಂಡಿಂಗ್. ಸಾಲವನ್ನು ಕೊಡಲಿಕ್ಕೆ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿ ಹಾಗೆ ಅದನ್ನು ಹೂಡಿಕೆ ಕೂಡ ಮಾಡುತ್ತೆ. ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ. ಅದು ಯಾವುದನ್ನು ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಿದಂಥ ಹಣವನ್ನು. ಹಾಗೆ ರೀಪೇಬಲ್ ಆನ್ ಡಿಮ್ಯಾಂಡ್, ಯಾವಾಗ ಗ್ರಾಹಕ ಬಂದು ತನ್ನ ಹಣವನ್ನು ರೀಪೇಬಲ್ಗೆ ಡಿಮ್ಯಾಂಡ್ ಇಡ್ತಾನೆ ಆಗ ಹಣವನ್ನು ವಾಪಸ್ ಕೊಡ್ತಕ್ಕಂಥದ್ದು. ಆರ್ ಅದರ್ವೈಸ್ ಈ ಕ್ಯಾನ್ ವಿತ್ಡ್ರಾಲ್ ಮಾಡ್ಕೋಬೋದು. ಹಾಗೆ ಬೈ ಚೆಕ್ಸ್ ಆರ್ ಡ್ರಾಫ್ಟ್ ಆರ್ ಆರ್ಡರ್ ಆರ್ ಅದರ್ವೈಸ್. ನೆಕ್ಸ್ಟ್, ಡೆಫಿನೇಷನ್ ಆಫ್ ಬ್ಯಾಂಕಿಂಗ್ ಸೇಮ್ ಬರುತ್ತೆ. ಅಕಾರ್ಡಿಂಗ್ ಟು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಇನ್ ಇಂಡಿಯಾ, ಬ್ಯಾಂಕಿಂಗ್ ಮೀನ್ಸ್ ದ ಅಕ್ಸೆಪ್ಟಿಂಗ್ for purpose of lending or investment of deposits of money from the public. ನೋಡಿ, ಇದು ಕೂಡ ಹಾಗೆ ಇರುತ್ತೆ. ಇಟ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ ಫ್ರಮ್ ದ ಪಬ್ಲಿಕ್ ಫಾರ್ ದ ಪರ್ಪಸ್ ಆಫ್ ಲೆಂಡಿಂಗ್, ಸಾಲವನ್ನು ಕೊಡ್ತಕ್ಕಂಥದ್ದು. ಹಾಗೆ ಇನ್ವೆಸ್ಟ್ಮೆಂಟ್ಸ್, ಅದನ್ನು ವಿವಿಧ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು. ಹಾಗೆ ರೀಪೇಬಲ್ ಆನ್ ಡಿಮ್ಯಾಂಡ್ ಆರ್ ಅದರ್ವೈಸ್ ಅಂಡ್ ವಿತ್ಡ್ರಾಬಲ್ ಬೈ ಚೆಕ್, ಡ್ರಾಫ್ಟ್, ಆರ್ಡರ್ ಆರ್ ಅದರ್ವೈಸ್. ಹಾಗೆ ಹಣವನ್ನು ಯಾವಾಗ ರೀಪೇಬಲ್ಗೆ ಡಿಮ್ಯಾಂಡ್ ಬರುತ್ತೆ ಆಗ ಅದನ್ನು
ವಾಪಸ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಈ ಸೆಷನಲ್ಲಿ ಬರ್ತಕ್ಕಂಥ ಹಾಗೆ ಈ ಸೆಷನ್ ಅಂತನೇನಿಲ್ಲ, ಹಲವೊಂದು ಸೆಷನ್ಸಲ್ಲಿ ಬರ್ತಕ್ಕಂಥ ಕೆಲವೊಂದು ಕ್ವಶನ್ಗಳಿದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಮೊದಲನೇ ಕ್ವಶನ್, ಈ ಕಂಪನಿ ಹೂ ಅಕ್ಸೆಪ್ಟ್ ಡಿಮಾಂಡ್ ಡೆಪಾಸಿಟ್ ಇಸ್ ಕಾಲ್ಡ್ ಆಸ್. ಯಾವ ಕಂಪನಿ ಡಿಮಾಂಡ್ ಡೆಪಾಸಿಟನ್ನು ಅಕ್ಸೆಪ್ಟ್ ಮಾಡುತ್ತೆ ಅದನ್ನ ಏನಂತ ಕರಿತೀವಿ ಅಂತಕ್ಕಂಥದ್ದು. ಮೊದಲನೇ ಆಪ್ಷನ್ಸ್ ಏನಿದೆ, ಜಾಯಿಂಟ್ ಸ್ಟಾಕ್ ಕಂಪನಿ, ಎರಡನೇದು ಬ್ಯಾಂಕಿಂಗ್ ಕಂಪನಿ, ಮೂರನೇದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ನಾಲ್ಕನೇದು IT ಕಂಪನಿ. ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಬ್ಯಾಂಕಿಂಗ್ ಕಂಪನಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಟ್ ರೆಫರ್ಸ್ ಟು ದ ಅಕ್ವಿಷನ್ ಅಂಡ್ ಟ್ರಾನ್ಸ್ಫರ್ ಆಫ್ ಅಂಡರ್ಟೇಕಿಂಗ್ ಆಫ್ ಸರ್ಟೆನ್ ಬ್ಯಾಂಕಿಂಗ್ ಕಂಪನೀಸ್. ಯಾವ ಕೆಳಗಿನ ಈ ಕಾಯ್ದೆ ಅಕ್ವಿಷನ್ ಅಂಡ್ ಟ್ರಾನ್ಸ್ಫರ್ ಆಫ್ ಅಂಡರ್ಟೇಕಿಂಗ್ಸ್ ಆಫ್ ಸರ್ಟೆನ್ ಬ್ಯಾಂಕಿಂಗ್ ಕಂಪನೀಸ್ನ ಹೇಳುತ್ತೆ ಅಂತಕ್ಕಂಥದ್ದು. ಫಸ್ಟ್ ಆಪ್ಷನ್ ಕಂಪನೀಸ್ ಆಕ್ಟ್ 1956, ಸೆಕೆಂಡ್ ಆಪ್ಷನ್ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ರಾಕೆಟ್ ಕಂಪನೀಸ್ ರೆಗ್ಯುಲೇಷನ್ ಆಕ್ಟ್ 2005, ನೆಕ್ಸ್ಟ್ ಬ್ಯಾಂಕಿಂಗ್ ಕಂಪನೀಸ್ ಅಕ್ವಿಷನ್ ಅಂಡ್ ಟ್ರಾನ್ಸ್ಫರ್ ಆಫ್ ಅಂಡರ್ಟೇಕಿಂಗ್ಸ್ 1970, ನೆಕ್ಸ್ಟ್ ಒನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್. ರೈಟ್ ಆನ್ಸರ್ ಸಿ, ಬ್ಯಾಂಕಿಂಗ್ ಕಂಪನೀಸ್. ನೆಕ್ಸ್ಟ್ ಕ್ವಶನ್, ಫೈಂಡ್ ಔಟ್ ದ ಆಡ್ ಒನ್ ಔಟ್ ಆಫ್ ದ ಫಾಲೋಯಿಂಗ್. ಯಾವುದು ವಿಭಿನ್ನ ಇದೆ ಅದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಒನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಕೆಂಡ್ ಒನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಡಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಈ ನಾಲ್ಕರಲ್ಲೂ ಕೂಡ ಬಿ ರೈಟ್ ಆನ್ಸರ್. ಯಾಕಪ್ಪ ಅನ್ನೋದು ನಮ್ಮ ಸೆಂಟ್ರಲ್ ಬ್ಯಾಂಕ್ ಮೀನ್ಸ್ ನಮ್ಮ ರಿಸರ್ವ್ ಬ್ಯಾಂಕ್. ರಿಸರ್ವ್ ಬ್ಯಾಂಕ್ ಕಂಟ್ರೋಲ್ಸ್ ಎವರಿ ಬ್ಯಾಂಕ್ಸ್, ದಟ್ಸ್ ವೈ ದಟ್ಸ್ ಅ ಡಿಫರೆಂಟ್ ಒನ್. The references for this session, Banking Law and Practice by Dr. D.P. Gupta and Banking Law and Practice by S. Natarajan. Now, next session we are discussing about history and features of banking. History of banking. Banking system is considered as backbone of nation's economy. ರಾಷ್ಟ್ರದ ಎಕಾನಮಿಗೆ ಬ್ಯಾಂಕಿಂಗ್ ಅಂತಕ್ಕಂಥದ್ದು ಬೆನ್ನೆಲುಬಾಗಿ ನಿಂತಿದೆ. ಇವಾಗಂತೂ ಪ್ರೆಸೆಂಟ್ಲಿ ತುಂಬ ಅವಶ್ಯಕತೆ ಇದೆ. ಯಾವುದೇ ಒಂದು ಚಟುವಟಿಕೆಗಳು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಅದು ನಡಿಬೇಕಂದ್ರೆ ಬ್ಯಾಂಕ್ ಅನ್ನೋದು ತುಂಬ ಅವಶ್ಯಕತೆ ಇದೆ. ನೆಕ್ಸ್ಟ್, ಬ್ಯಾಂಕಿಂಗ್ ಇನ್ ಇಂಡಿಯಾ ಆರಿಜಿನೇಟೆಡ್ ಇನ್ 18th century. ಅದ್ರಲ್ಲಿ ಕೂಡ ಬ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ನಮ್ಮ ಭಾರತದಲ್ಲಿ ಯಾವಾಗ ಮೊದಲು ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ 18ನೇ ಶತಮಾನದಲ್ಲಿ ಸ್ಟಾರ್ಟ್ ಆಯಿತು. ದ ಫಸ್ಟ್ ಬ್ಯಾಂಕ್ ವಾಸ್ ದಿ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಥಮ ಬ್ಯಾಂಕ್ ಯಾವುದಪ್ಪ ಅಂದರೆ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ, ವಿಚ್ ವಾಸ್ ಸ್ಟಾರ್ಟೆಡ್ ಇನ್ 1786. 1786 ಇದು ಸ್ಟಾರ್ಟ್ ಆಯಿತು. ನೆಕ್ಸ್ಟ್, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ವಾಸ್ ಸೆಕೆಂಡ್ ಬ್ಯಾಂಕ್ ವಿಚ್ ಸ್ಟಾರ್ಟೆಡ್ ಇನ್ 1790. ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1790. ಎರಡನೇ ಬ್ಯಾಂಕು ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಅದು ಕೂಡ ಸ್ಟಾರ್ಟ್ ಆಗಿದ್ದು 1790. ಬಟ್ ಬೋತ್ ದ ಬ್ಯಾಂಕ್ಸ್ ವರ್ ಫೇಲ್ಡ್. ಎರಡೂ ಕೂಡ ಫೇಲ್ಡ್ ಆಯಿತು. ರೀಸನ್ಸ್ ಏನಪ್ಪ ಅಂದರೆ ಇನ್ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಷನ್ಸ್ ಇರ್ಬೋದು. ನೆಕ್ಸ್ಟ್, ಲೇಟರ್ 3 ಪ್ರೆಸಿಡೆನ್ಸಿ ಬ್ಯಾಂಕ್ ವರ್ ಎಸ್ಟಾಬ್ಲಿಷ್ಡ್ ಇನ್ ಬ್ರಿಟಿಷ್ ಇಂಡಿಯಾ. ಬ್ರಿಟಿಷ್ ಇಂಡಿಯಾದಲ್ಲಿ ಮತ್ತೆ 3 ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಎಸ್ಟಾಬ್ಲಿಷ್ ಆಯಿತು. ಅದು ಯಾವುದಪ್ಪ ಅಂದರೆ ಫಸ್ಟ್ ಒನ್ ಬ್ಯಾಂಕ್ ಆಫ್ ಬೆಂಗಾಲ್ ಇನ್ ಕಲ್ಕತ್ತಾ 1809. ನೆಕ್ಸ್ಟ್, ಬ್ಯಾಂಕ್ ಆಫ್ ಬಾಂಬೆ in the year 1840. Next, Bank of Madras 1843. Next, the banking sector development can be divided into 3 phases. ಈ ಬ್ಯಾಂಕಿಂಗ್ ಸೆಕ್ಟರ್ ಡೆವಲಪ್ಮೆಂಟನ್ನು ನಾವು 3 ಪೇಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ಮೊದಲನೇ ಪೇಸ್ ದ ಅರ್ಲಿ ಪೇಸ್ ವಿಚ್ ವಾಸ್ ಲಾಸ್ಟೆಡ್ ಫ್ರಮ್ 1770 to 1969. ನೋಡಿ, ದಟ್ ನಿಯರ್ಲಿ ಟೇಕ್ಸ್ 200 years. ಇದು ಫಸ್ಟ್ನೇ ಫೇಸ್ 1770 1969. ನೆಕ್ಸ್ಟ್, ಸೆಕೆಂಡ್ ಫೇಸ್ ದ ನ್ಯಾಷನಲೈಜೇಷನ್ ಫೇಸ್ ವಿಚ್ ಲಾಸ್ಟೆಡ್ ಫ್ರಮ್ 1969 to 1991. ಎರಡನೇ ಫೇಸ್ ನ್ಯಾಷನಲೈಜೇಷನ್ ಫೇಸ್, ಅದು 1969 1991. ನೆಕ್ಸ್ಟ್ ಫೇಸ್ ದ ಲಿಬ್ರಲೈಜೇಷನ್ ಆರ್ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಫೇಸ್ which began in 1991 and continues to flow still date. ಈ ಡೇಟ್ ಅಂತ ತನಕ ಮೂರನೇ ಫೇಸ್ ಏನಪ್ಪ ಅಂದರೆ ಲಿಬ್ರಲೈಜೇಷನ್ ಫೇಸ್ ಇದೆ, ದಟ್ ಈಸ್ ಈ ಡೇಟ್ ತನಕ ಕೂಡ ಇದೆ. ನೆಕ್ಸ್ಟ್, ಫೇಸ್ 1 ಫ್ರಮ್ 1770 to 1969. ಈ ಫೇಸಲ್ಲಿ ಏನೆಲ್ಲ ಬ್ಯಾಂಕ್ ಎಲ್ಲ ಆಗಿದೆ ಅಂತಕ್ಕಂಥ ನೋಡೋಣ. ದ ಫಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ was the Bank of Hindustan, established in the year 1770 and located in the Indian capital, Calcutta. However, this bank is failed. ನೋಡಿ, 1770 ಕೂಡ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಎಸ್ಟಾಬ್ಲಿಷ್ ಆಯಿತು. ಅವಾಗ ಇಂಡಿಯನ್ ಕ್ಯಾಪಿಟಲ್ ಇದ್ದಂಥ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿತ್ತು. ಟು ವರ್ಕ್ ಆ್ಯಂಡ್ ಸೀಸ್ಡ್ ಆಪರೇಷನ್ಸ್ ಇನ್ 1832 ನಲ್ಲಿ ದಟ್ ಇಸ್ ಸೀಸ್ಡ್ ದ ಆಪರೇಷನ್. ನೆಕ್ಸ್ಟ್, ಫಾಲೋಯಿಂಗ್
The path Bank of Hindustan, various other banks were established in India. They are General Bank of India 1786 to 1791. Next, Hod Commercial Bank 1881 to 1958. Next, Bank of Bengal 1809. Bank of Bombay 1840. Next, Bank of Madras 1843. ಹಾಗೆ ತುಂಬ ಕಮರ್ಷಿಯಲ್ ಬ್ಯಾಂಕ್ಸ್ ಕೂಡ ಎಸ್ಟಾಬ್ಲಿಷ್ ಆಯಿತು. ಅಲಹಾಬಾದ್ ಬ್ಯಾಂಕ್ 1865, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಹಾಗೆ ಹಲವಾರು ಬ್ಯಾಂಕ್ಗಳು ಕೂಡ ಸ್ಥಾಪನೆ ಆಗ್ತಾ ಬಂತು. ನೆಕ್ಸ್ಟ್, ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಈಸ್ಟ್ ಇಂಡಿಯಾ ಕಂಪನಿ ಹ್ಯಾಡ್ ಎಸ್ಟಾಬ್ಲಿಷ್ 3 banks. One is Bank of Bengal, and Bank of Bombay, and Bank of Madras. And called them Presidency Bank. ಆ ಮೂರನ್ನು ಕೂಡ ಪ್ರೆಸಿಡೆನ್ಸಿ ಬ್ಯಾಂಕ್ ಅಂತ ಹೇಳೋದು. Then laterly these 3 banks were merged into ಸಿಂಗಲ್ ಬ್ಯಾಂಕ್. ಈ 3 ಬ್ಯಾಂಕ್ ಕೂಡ 1921ರಲ್ಲಿ ಮರ್ಜ್ ಆಗಿ ಒಂದು ಬ್ಯಾಂಕ್ ಆಯ್ತು. ಅದ್ಯಾವುದಪ್ಪ ಅಂದರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್, ದ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ಲೇಟರ್ಲಿ ನ್ಯಾಷನಲೈಸ್ಡ್. ಅದು ನ್ಯಾಷನಲೈಸ್ಡ್ ಇನ್ 1955 and was named the State Bank of India, which is currently is the largest public sector banks in India. ನೋಡಿ, 1921ರಲ್ಲಿ 3 ಬ್ಯಾಂಕ್ ಮರ್ಜ್ ಆಗಿ ಇಂಪೀರಿಯಲ್ ಬ್ಯಾಂಕ್ ಆಯಿತು. ಅದೇ ರೀತಿ 1955ರಲ್ಲಿ ಈ ಇಂಪೀರಿಯಲ್ ಬ್ಯಾಂಕ್ ರಾಷ್ಟ್ರೀಕರಣ ಆಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿ ಎಸ್ಟಾಬ್ಲಿಷ್ ಆಯಿತು. ನೆಕ್ಸ್ಟ್, phase 2 ನ್ಯಾಷನಲೈಸೇಷನ್ phase from 1969 to 1991. Formation of State Bank of India in 1955 and other 14 banks were nationalized between the time duration 1969 to 1991. ನೋಡಿ, ಹೇಗೆ SBI ಎಸ್ಟಾಬ್ಲಿಷ್ ಆಯಿತು ಅದೇ ರೀತಿ ಈ ಪೇಸಲ್ಲಿ ಮತ್ತೆ 14 ಬ್ಯಾಂಕ್ಗಳು ಕೂಡ ಎಸ್ಟಾಬ್ಲಿಷ್ ಆಗಿ ನ್ಯಾಷನಲೈಸ್ ಆಗ್ತಾ ಬಂತು. ಅದು ಯಾವುದಪ್ಪ ಅಂದರೆ ಅಲಹಾಬಾದ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಸೆಂಟ್ರಲ್ ಬ್ಯಾಂಕ್, ದೇನಾ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಯುನೈಟೆಡ್ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಹಾಗೆ ಹಲವಾರು ಬ್ಯಾಂಕ್ಗಳು ನ್ಯಾಷನಲೈಸ್ ಆಯಿತು ಈ ಪೇಸಲ್ಲಿ. ನೆಕ್ಸ್ಟ್, ಇನ್ ದ ಇಯರ್ 1980s ಅನದರ್ 6 banks ವರ್ ನ್ಯಾಷನಲೈಸ್ಡ್. ಮತ್ತೆ 6 ಬ್ಯಾಂಕು ರಾಷ್ಟ್ರೀಕರಣಗೊಳ್ತು. ಅದು ಟೋಟಲ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ತನಕ 20ಗೆ ಬಂತು. ಮೊದಲೇ 14 ಇತ್ತು, ಮತ್ತೆ 6 ಆ್ಯಡ್ ಆಯಿತು, ಟೋಟಲ್ 20 ಬ್ಯಾಂಕ್ಸ್ ಆಯಿತು. ಅದರಲ್ಲಿ ಆಂಧ್ರ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ನ್ಯೂ ಬ್ಯಾಂಕ್ ಆಫ್ ಇಂಡಿಯಾ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್, ವಿಜಯ ಬ್ಯಾಂಕ್. ನೆಕ್ಸ್ಟ್, phase 3 ದ ಲಿಬರಲೈಸೇಷನ್ಸ್ ಆರ್ ಬ್ಯಾಂಕಿಂಗ್ ಸೆಕ್ಟರ್ ರಿಫಾರ್ಮ್ಸ್ ಟಿಲ್ ಡೇಟ್ 1991 ಎಂದು ಹೇಳಿದ್ರೆ ಈ ಡೇಟ್ ತನಕ ಹಲವಾರು ಬದಲಾವಣೆಗಳು, ಹಲವಾರು ಕೂಡ ಟೆಕ್ನಾಲಜಿ ಕೂಡ ಚೇಂಜ್ ಆಗ್ತಾ ಬಂತು ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ. ದ ಲಾಸ್ಟ್ ಪೇಸ್ ಆರ್ ಆನ್ಗೋಯಿಂಗ್ ಪೇಸ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ ಡೆವಲಪ್ಮೆಂಟ್ಸ್ ಪ್ಲೇಸ್ ಸಿಗ್ನಿಫಿಕೆಂಟ್ ರೋಲ್. ನೋಡಿ, ಈ ಲಾಸ್ಟ್ ಪೇಸಲ್ಲಿ ಅತ್ಯಂತ ಮುಖ್ಯವಾದದ್ದು ಏನಪ್ಪ ಮಹತ್ವವಾಗಿ ಬಂದದ್ದು ಅಂದರೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಅದರಲ್ಲಿ ಕೂಡ ಇಂದ ಹಲವಾರು ಸೆಕ್ಟರ್ಸಲ್ಲಿ ಇರ್ಬೋದು. ಟು ಪ್ರೊವೈಡ್ ಸ್ಟೆಬಿಲಿಟಿ ಆ್ಯಂಡ್ ಪ್ರಾಫಿಲಿಟಿ ಟು ದ ನ್ಯಾಷನಲೈಸ್ಡ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಫಸ್ಟ್ ಒಂದು ನೋಡಿ, ಸ್ಟೆಬಿಲಿಟಿ ಮತ್ತು ಪ್ರಾಫಿಟಬಿಲಿಟಿ, ಅದರಲ್ಲಿ ಕೂಡ ನ್ಯಾಷನಲ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ. ನೆಕ್ಸ್ಟ್, ದಿ ಗವರ್ಮೆಂಟ್ ಡಿಸೈಡೆಡ್ ಟು ಸೆಟ್ ಅಪ್ ಎ ಕಮಿಟೀಸ್ ಅಂಡರ್ ಲೀಡರ್ಶಿಪ್ ಆಫ್ ಶ್ರೀ ಎಂ ನರಸಿಂಹಂ ಟು ಮ್ಯಾನೇಜ್ ವೇರಿಯಸ್ ರಿಫಾರ್ಮ್ಸ್ ಇನ್ ಇಂಡಿಯನ್ ಬ್ಯಾಂಕಿಂಗ್ ಇಂಡಸ್ಟ್ರಿ. ನೋಡಿ, ನಮ್ಮ ಸರ್ಕಾರ ಏನು ಮಾಡ್ತು, ಒಂದು ಕಮಿಟಿನ ಅಪಾಯಿಂಟ್ ಮಾಡ್ತೇವೆ. ಯಾರ ಲೀಡರ್ಶಿಪ್ಪಲ್ಲಿ ಅಂದರೆ ಶ್ರೀ ಎಂ ನರಸಿಂಹಂ ಕಮಿಟಿಯಲ್ಲಿ. ಏನಕ್ಕಪ್ಪ ಅಂದರೆ ಟು ಮ್ಯಾನೇಜ್ ವೇರಿಯಸ್ ರಿಫಾರ್ಮ್ಸ್, ಹಲವಾರು ಸುಧಾರಣೆಗಳನ್ನ ತರಲಿಕ್ಕೆ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ. ನೆಕ್ಸ್ಟ್, ದ ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ವಾಸ್ ಇಂಟ್ರೊಡಕ್ಷನ್ ಆಫ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಇನ್ ಇಂಡಿಯಾ. ನೋಡಿ, ಈ ಗ್ಯಾಪಲ್ಲಿ ತುಂಬ ಹಲವಾರು ಪ್ರೈವೇಟ್ ಸೆಕ್ಟರ್ ಬ್ಯಾಂಕರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೇವೆ. RBI ಗಿವ್ಸ್ ಲೈಸೆನ್ಸ್ ಟು 10 ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಟು ಎಸ್ಟಾಬ್ಲಿಷ್ ದೆಮ್ಸೆಲ್ಸ್ ಇನ್ ದ ಕಂಟ್ರೀಸ್ ಇನ್ ದ ಇಯರ್ 1991 to till date. ನೆಕ್ಸ್ಟ್, ಫೀಚರ್ಸ್ ಆಫ್ ಬ್ಯಾಂಕ್. ಇಟ್ ಮೇ ಬಿ ಆನ್ ಇಂಡಿವಿಜುವಲ್ ಆರ್ ಫರ್ಮ್ ಆರ್ ಎ ಕಂಪನಿ. ನೋಡಿ, ಲಕ್ಷಣಗಳು ಏನಪ್ಪ ಇದೆ ಅಂದರೆ, ಫಸ್ಟ್ ಒನ್, ಇಟ್ ಮೇ ಬಿ ಇಂಡಿವಿಜುವಲ್ ಕೂಡ ದೇ ಡೂಸ್ ಬ್ಯಾಂಕಿಂಗ್ ಬಿಸ್ನೆಸ್, ಹಾಗೆ ಒಂದು ಕಂಪನಿ ಕೂಡ ಬ್ಯಾಂಕಿಂಗ್ ಬಿಸ್ನೆಸ್ನ ಮಾಡ್ಬೋದು. ನೆಕ್ಸ್ಟ್ ಫೀಚರ್ಸ್, ಇಟ್ ಈಸ್ ಪ್ರಾಫಿಟ್ ಆರ್ ಸರ್ವಿಸ್ ಓರಿಯೆಂಟೆಡ್. ನೋಡಿ, ಬ್ಯಾಂಕ್ನ ನೆಕ್ಸ್ಟ್ ಲಕ್ಷಣ ಏನಪ್ಪ ಅಂದರೆ ಪ್ರಾಫಿಟ್ ಓರಿಯೆಂಟೆಡು ಇದೆ ಮತ್ತು ಸೇವೆ ಮನೋಭಾವ ಕೂಡ ಎರಡೂ ಇದೆ. ಇಟ್ ಆಕ್ಟ್ ಆಸ್, ನೆಕ್ಸ್ಟ್ ಒನ್, ಇಟ್ ಆಕ್ಟ್ ಆಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಬಾರೋಸ್ ಆ್ಯಂಡ್ ಲೆಂಡರ್ಸ್. ನೋಡಿ, ಮೂರನೇ ಫೀಚರ್ಸ್ ತುಂಬ ಚೆನ್ನಾಗಿದೆ. ಇಟ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಬಾರೋಸ್ ಆ್ಯಂಡ್ ಲೆಂಡರ್ಸ್, ಸಾಲ ತಗೊಳ್ಳುವಂಥವ್ರು ಮತ್ತು ಸಾಲ ಕೊಡುವಂಥವ್ರನ್ನ ಇಬ್ಬರನ್ನು ಕೂಡ ಕನೆಕ್ಟ್ ಮಾಡ್ತಕ್ಕಂಥದ್ದು ಬ್ಯಾಂಕಿನ ಅತ್ಯಂತ ಮುಖ್ಯವಾದ ಲಕ್ಷಣ ಕೂಡ ಹೌದು. ನೆಕ್ಸ್ಟ್, ಇಟ್ ಡೀಲ್ಸ್ ಇನ್ ಮನಿ. ಇಟ್ ಡೀಲ್ಸ್ ಇನ್ ಮನಿ. ಆಲ್ವೇಸ್ ಬ್ಯಾಂಕ್ ಅಂತಕ್ಕಂಥದ್ದು ಮನಿಯಿಂದನೇ ಡೀಲ್ ಆಗುತ್ತೆ. ಮೀನ್ಸ್ ಅಕ್ಸೆಪ್ಟಿಂಗ್ ಡೆಪಾಸಿಟ್ಸ್ ಕೂಡ ಮನಿಯಿಂದನೇ, ಲೆಂಡಿಂಗ್ ಆಫ್ ಲೋನ್ಸ್ ಕೂಡ ಮನಿಯಿಂದನೇ. ನೆಕ್ಸ್ಟ್, ಇಟ್ ಅಕ್ಸೆಪ್ಟ್ ಡೆಪಾಸಿಟ್ ಫ್ರಮ್ ಪಬ್ಲಿಕ್. ಸಾರ್ವಜನಿಕರಿಂದ ಠೇವಣಿಯನ್ನು ಅಕ್ಸೆಪ್ಟ್ ಮಾಡುತ್ತೆ. ನೆಕ್ಸ್ಟ್ ಒನ್, ಪ್ರೊವೈಡ್ ಲೋನ್ಸ್ ಆರ್ ಅಡ್ವಾನ್ಸ್ ಆರ್ ಕ್ರೆಡಿಟ್ ಟು ಕಸ್ಟಮರ್. ನೋಡಿ, ಪ್ರೊವೈಡ್ಸ್ ಲೋನ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಲೋನ್ಸ್, ಪರ್ಸನಲ್ ಲೋನ್ಸ್ ಇರ್ಬೋದು, ಹೋಮ್ ಲೋನ್ಸ್ ಇರ್ಬೋದು, ಎಜುಕೇಷನ್ ಲೋನ್ಸ್ ಇರ್ಬೋದು, ಅಗ್ರಿಕಲ್ಚರ್ ಲೋನ್ಸ್ ಇರ್ಬೋದು, ಬಿಸ್ನೆಸ್ ಲೋನ್ಸ್ ಇರ್ಬೋದು, ಹೀಗೆ ಹಲವಾರು ಲೋನ್ಸ್ಗಳನ್ನ ಕೊಡುತ್ತೆ. ನೆಕ್ಸ್ಟ್, ಇಟ್ ಪ್ರೊವೈಡ್ಸ್ ವಿತ್ಡ್ರಾಲ್ಸ್ ಆ್ಯಂಡ್ ಪೇಮೆಂಟ್ ಫೆಸಿಲಿಟೀಸ್.
ನೋಡಿ. ಹಾಗೆ ಗ್ರಾಹಕ ಒಮ್ಮೆ ಬಂದು ಡೆಪಾಸಿಟ್ ಮಾಡಿದ್ಮೇಲೆ ಅದನ್ನು ವಿತ್ಡ್ರಾವಲ್ಸ್ಗೂ ಕೂಡ ಇದೆ. ಹಾಗೆ ಪೇಮೆಂಟ್ಸ್ ಆನ್ ಬಿಹಾಫ್ ಆಫ್ ಹಿಸ್ ಕಸ್ಟಮರ್ ಈ ಕ್ಯಾನ್ ಗಿವ್ಸ್ ಪೇಮೆಂಟ್ ಟು ದ ಅದರ್ ಸರ್ವಿಸಸ್ ಇಫ್ ಈ ಕಸ್ಟಮರ್ಸ್ ಅಗ್ರೀಸ್. ಆ ಗ್ರಾಹಕನ ಒಪ್ಕೊಂಡ್ರೆ ಬ್ಯಾಂಕ್ ಗ್ರಾಹಕನ ಪರವಾಗಿ ಹಲವಾರು ಹಣವನ್ನು ಪಾವತಿನ ಮಾಡ್ಬೋದು. ಲೈಕ್ ಪವರ್ ಬಿಲ್ ಇರ್ಬೋದು, ವಾಟರ್ ಬಿಲ್ ಇರ್ಬೋದು, ಮೊಬೈಲ್ ಬಿಲ್ಸ್ ಇರ್ಬೋದು, ಹೀಗೆ ಅದನ್ನು ಕೂಡ ಪಾವತಿ ಮಾಡ್ಬೋದು. ನೆಕ್ಸ್ಟ್ ಇಟ್ ಪ್ರೊವೈಡ್ಸ್ ಏಜೆನ್ಸಿ ಆ್ಯಂಡ್ ಯುಟಿಲಿಟಿ ಸರ್ವಿಸ್. ನೋಡಿ, ಗ್ರಾಹಕನ ಪರವಾಗಿ ಏಜೆನ್ಸಿ ಸರ್ವಿಸ್ ಮತ್ತು ಯುಟಿಲಿಟಿ ಸರ್ವಿಸಸ್ನ ಕೂಡ ಅದು ಹಲವಾರು ಸರ್ವಿಸ್ನ ಮಾಡುತ್ತೆ. ನೆಕ್ಸ್ಟ್ ಆನ್ಲೈನ್ ಸರ್ವಿಸಸ್ ಪ್ರೆಸೆಂಟಲ್ಲಿ ನೋಡಿ 1991 ಆಫ್ಟರ್ ದಟ್ ಏನಪ್ಪ ಅಂದರೆ ದಟ್ ಈಸ್ ಹೀಗೆ ಆನ್ಲೈನ್ ಸರ್ವಿಸಸ್ ಪ್ರೆಸೆಂಟ್ ಟ್ರೆಂಡಲ್ಲಿ ಈಗ ಆನ್ಲೈನ್ ಸರ್ವಿಸಸ್ ತುಂಬ ನಡೀತಾ ಇದೆ. ಲೈಕ್ ಆನ್ಲೈನಲ್ಲಿ ನಾವು ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೋದು, ಫಂಡನ್ನು ಟ್ರಾನ್ಸ್ಫರ್ ಮಾಡ್ಬೋದು, ಏನು ಹಲವಾರು ಥಿಂಗ್ಸ್ನ ಪರ್ಚೇಸ್ ಮಾಡ್ಬೋದು ಹೀಗೆ. ನೆಕ್ಸ್ಟ್ ಇದ್ರಲ್ಲಿ ಬರ್ತಕ್ಕಂಥ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಫಸ್ಟ್ ಒನ್, ಹೌ ಮೆನಿ ಬ್ಯಾಂಕ್ಸ್ ವರ್ ನ್ಯಾಷನಲೈಸ್ಡ್ ಆಸ್ ಆನ್ 19 ಜುಲೈ 1969. ನಾನು ಮೊದಲು ಡಿಸ್ಕಸ್ ಮಾಡಿದೆ 1969 ಕೆಲವೊಂದು ಬ್ಯಾಂಕ್ಗಳು ನ್ಯಾಷನಲೈಸ್ ಆಯಿತು ಅಂತ. ಅದ್ರಲ್ಲಿ ಆಪ್ಷನ್ಸ್ ಇದೆ A 15, B 13, C 14, D none of these. ಇದರಲ್ಲಿ ಫಸ್ಟ್ ಒನ್ ಆಪ್ಷನ್ ಸಿ, 14 ಬ್ಯಾಂಕ್ಸ್ ವರ್ ನ್ಯಾಷನಲೈಸ್ಡ್ ಇನ್ ದ ಇಯರ್ 1969. ನೆಕ್ಸ್ಟ್ ಒನ್, ವೆನ್ ವಾಸ್ ದ ಫಸ್ಟ್ ನ್ಯಾಷನಲೈಸೇಷನ್ ಆಫ್ ಮೆನಿ ಬ್ಯಾಂಕ್ಸ್ ವರ್ ಕಂಡಕ್ಟೆಡ್. ಯಾವ ಇಯರ್ ಬ್ಯಾಂಕ್ಸ್ಗಳು ನ್ಯಾಷನಲೈಸ್ ಆಯ್ತಾ ಅಂತಕ್ಕಂಥದ್ದು. ಫಸ್ಟ್ ಒನ್ ಆಪ್ಷನ್ ಎ 1969, ಆಪ್ಷನ್ ಬಿ 1949, ಆಪ್ಷನ್ ಸಿ 1979, ಡಿ ನನ್ ಆಫ್ ದೀಸ್. ಆಪ್ಷನ್ ಎ 1969. Next one, which among the following banks forms the Imperial Bank of India in 1921? ನೋಡಿ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಯಾವ ಬ್ಯಾಂಕಿಂದ ಫಾರ್ಮ್ ಆಗಿದೆ ಅಂತಕ್ಕಂಥದ್ದು. ಆಪ್ಷನ್ ಎ ಬ್ಯಾಂಕ್ ಆಫ್ ಬಾಂಬೆ, ಆಪ್ಷನ್ ಬಿ ಬ್ಯಾಂಕ್ ಆಫ್ ಮದ್ರಾಸ್, ಆಪ್ಷನ್ ಸಿ ಬ್ಯಾಂಕ್ ಆಫ್ ಬೆಂಗಾಲ್, ನೆಕ್ಸ್ಟ್ ಆಪ್ಷನ್ ಡಿ ಆಲ್ ಆಫ್ ದೀಸ್. ಇವೆಲ್ಲ ಬ್ಯಾಂಕು ಕೂಡ ಸೇರಿ ಇಂಪೀರಿಯಲ್ ಬ್ಯಾಂಕ್ ಆಗಿತ್ತು. ಹಾಗಾಗಿ ಆನ್ಸರ್ ಡಿ. ನೆಕ್ಸ್ಟ್, ಡ್ಯಾಶ್ ಬ್ಯಾಂಕ್ was established in 1786. Option A General Bank, option B Reserve Bank of India, option C Bank of Bengal, option D none of these. ನೋಡಿ, ಫಸ್ಟ್ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಆಗಿದ್ದು 1786 ಅಲ್ಲಿ. ದಟ್ ಇಸ್ ಆನ್ಸರ್ ಜನರಲ್ ಬ್ಯಾಂಕ್ ಆಫ್. ನೆಕ್ಸ್ಟ್ ಫಿಫ್ತ್ ಒನ್, ಫಸ್ಟ್ ಬ್ಯಾಂಕ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ವಾಸ್. ಮೊದಲನೇ ಬ್ಯಾಂಕ್ ಯಾವುದು ಎಸ್ಟಾಬ್ಲಿಷ್ ಆಯಿತು ಇಂಡಿಯಾದಲ್ಲಿ ಅಂದರೆ ಆಪ್ಷನ್ ಎ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಬಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಆಪ್ಷನ್ ಸಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಆಪ್ಷನ್ ಡಿ ಕರ್ನಾಟಕ ಬ್ಯಾಂಕ್. ಆನ್ಸರ್ ಬ್ಯಾಂಕ್ ಆಫ್ ಹಿಂದೂಸ್ತಾನ್, ಆಪ್ಷನ್ ಸಿ. ನೆಕ್ಸ್ಟು ಆರಿಜಿನ್ ಅಂಡ್ ಗ್ರೋತ್ ಆಫ್ ಬ್ಯಾಂಕಿಂಗ್. ಆರಿಜಿನ್ ಆಫ್ ಬ್ಯಾಂಕ್, ಹೇಗೆ ಬ್ಯಾಂಕ್ ಉಗಮ ಆಗ್ತಕ್ಕಂಥದ್ದು. ಫಸ್ಟ್, ದ ಬ್ಯಾಂಕ್ ವರ್ಡ್. So the word bank is used in sense of commercial bank. It is Germanic origin. Some person traces its origin to French word banque. Next, from Italian word banco. ನೋಡಿ, ಇಲ್ಲಿ ಇದು ಹೇಗೆ ಒರಿಜಿನ್ ಆಗಿ ಬಂತಂತಕ್ಕಂಥದ್ದು. ಇಟ್ ಇಸ್ ಜರ್ಮನಿಕ್ ಆರಿಜಿನ್ ಅಂತಲೂ ಕೂಡ ಹೇಳ್ತಾರೆ. ಸಮ್ವನ್ ಇಸ್ ಫ್ರೆಂಚ್ ಅಂತಲೂ ಹೇಳ್ತಾರೆ. ಹಾಗೆ ಫ್ರಮ್ ಇಟಾಲಿನಲ್ಲಿ ಬ್ಯಾಂಕೋ ಅನ್ನೋ ಪದದಿಂದ ಇದು ಆರಿಜಿನ್ ಆಗಿದೆ ಅಂತಕ್ಕಂಥದ್ದು. ಇಟ್ ರೆಫರ್ಸ್ ಟು ಬೆಂಚ್ ಫಾರ್ ಕೀಪಿಂಗ್, ಲೆಂಡಿಂಗ್ ಅಂಡ್ ಎಕ್ಸ್ಚೇಂಜಿಂಗ್ ಆಫ್ ಮನಿ ಆರ್ ಕಾಯಿನ್ಸ್ ಇನ್ ದ ಮಾರ್ಕೆಟ್ ಪ್ಲೇಸಸ್ ಬೈ ಮನಿ ಲೆಂಡರ್ಸ್ ಅಂಡ್ ಮನಿ ಎಕ್ಸ್ಚೇಂಜರ್ಸ್. ನೋಡಿ, ಈ ಬ್ಯಾಂಕು ಅನ್ನೋ ಪದ ಏನು ರೆಫರ್ ಹೇಳಬೇಕಂದ್ರೆ ಬೆಂಚ್ ಫಾರ್ ಕೀಪಿಂಗ್, ನಾವು ಹಣವನ್ನು ಇಡ್ತಕ್ಕಂಥದ್ದು, ಹಾಗೆ ಲೆಂಡಿಂಗ್ ಸಾಲವನ್ನು ಕೊಡ್ತಕ್ಕಂಥದ್ದು, ಹಾಗೆ ಎಕ್ಸ್ಚೇಂಜ್ ಆಫ್ ಮನಿ ಆರ್ ಕಾಯಿನ್ಸ್ ಹಣವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಇನ್ ದ ಮಾರ್ಕೆಟ್ ಪ್ಲೇಸ್, ಒಂದು ಸುವ್ಯವಸ್ಥಿತವಾದಂಥ ಒಂದು ಮಾರ್ಕೆಟ್ ಪ್ಲೇಸಲ್ಲಿ ಬೈ ಮನಿ ಲೆಂಡರ್ಸ್ ಆ್ಯಂಡ್ ಮನಿ ಎಕ್ಸ್ಚೇಂಜರ್ಸ್. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆಗಿ, ದ ಫಸ್ಟ್ ಬ್ಯಾಂಕ್ ಇನ್ ದ ವರ್ಲ್ಡ್ ವಾಸ್ ಬ್ಯಾಂಕ್ ಆಫ್ ವೆನೈಸ್. ಬ್ಯಾಂಕ್ ಆಫ್ ವೆನೈಸ್ ಅಂತಕ್ಕಂಥದ್ದು ಪ್ರಪ್ರಥಮ ಬ್ಯಾಂಕ್ ಇನ್ ದ ವರ್ಲ್ಡಲ್ಲಿ. ಇಟ್ ಎಸ್ಟಾಬ್ಲಿಷ್ಡ್ ಇನ್ ವೆನೈಸ್ ಇನ್ ಇಟಲಿ ಇನ್ ದ ಇಯರ್ 1157. 1157 ಬ್ಯಾಂಕ್ ಆಫ್ ವೆನೈಸ್ ಅಂತಕ್ಕಂಥದ್ದು ಇಟಲಿಯಲ್ಲಿ ಎಸ್ಟಾಬ್ಲಿಷ್ ಆಯಿತು. ಇದು ವಿಶ್ವದ ಪ್ರಥಮ ಬ್ಯಾಂಕ್. ದ ಫಸ್ಟ್ ಬ್ಯಾಂಕ್ ಇನ್ ಇಂಡಿಯಾ, ದ ಜನರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಟ್ ಸೆಟ್ ಅಪ್ ಇನ್ 1786. ನೆಕ್ಸ್ಟು, ದ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಡ್ ಬ್ಯಾಂಕ್ ಆಫ್ ಬೆಂಗಾಲ್, ಬ್ಯಾಂಕ್ ಆಫ್ ಬಾಂಬೆ, ಬ್ಯಾಂಕ್ ಆಫ್ ಮದ್ರಾಸ್. ನೆಕ್ಸ್ಟು, ಇದನ್ನು ಬೇಸಿಸಲ್ಲಿ ಹಿಸ್ಟರಿ ಹೇಗೆಲ್ಲ ಬಂತಕ್ಕಂಥದ್ದು ಪ್ರೀ ಇಂಡಿಪೆಂಡೆನ್ಸ್ ಮತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಇದೆ. ನೋಡಿ, ಪ್ರೀ ಇಂಡಿಪೆಂಡೆನ್ಸಲ್ಲಿ 1786 to 1940,
7. ನೆಕ್ಸ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಅಲ್ಲಿ 1947 ಆನ್ವರ್ಡ್ಸ್ ಅದರಲ್ಲಿ ಕೂಡ ಪ್ರೀ ನ್ಯಾಷನಲೈಸೇಷನ್, ಪೋಸ್ಟ್ ನ್ಯಾಷನಲೈಸೇಷನ್, ನೆಕ್ಸ್ಟ್ ಲಿಬ್ರಲೈಸೇಷನ್. ನೋಡಿ, ಪ್ರೀ ನ್ಯಾಷನಲೈಸೇಷನ್ 1947 to 1969, post nationalization 1969 to 1991, liberalization period means 1991 to till date. Next, pre-independence phase, before independence ಅಲ್ಲಿ three presidency bank was established. Bank of Bengal, Bank of Bombay ಮತ್ತೆ Bank of Madras already discuss ಮಾಡಿದೀವಿ, ಅದು ಎಸ್ಟಾಬ್ಲಿಷ್ ಆಯಿತು in 19th century under the charter of British East India Company. Next, in 1935, presidency banks merged together and formed new bank, that is Imperial Bank of India. Next, laterly the Imperial Bank of India was renamed as State Bank of India in the year 1955. Next onwards, the first Indian bank owned Allahabad Bank was set up in 1865 in Allahabad. Next to Punjab National Bank, next to Bank of India, ಹಾಗೆ ಹಲವಾರು ಬ್ಯಾಂಕ್ಗಳಾಯಿತು. ನೆಕ್ಸ್ಟ್ ಪೋಸ್ಟ್ ಇಂಡಿಪೆಂಡೆನ್ಸ್, ನೋಡಿ ಆಫ್ಟರ್ ಇಂಡಿಪೆಂಡೆನ್ಸ್ ಟಿಲ್ ಡೇಟ್ ತನಕನೂ ಆಗ್ಬೋದು. At the time of independence, the entire banking sector was under private ownership. Private ownershipಗೆ ತುಂಬ ಮೆಜಾರಿಟಿ ಕಾನ್ಸಂಟ್ರೇಷನ್ ಕೊಟ್ಟರು. The rural population of country had to dependent on small money lenders. ಅದ್ರಲ್ಲಿ ಕೂಡ ಗ್ರಾಮೀಣ ಪ್ರದೇಶದ ಪಾಪ್ಯುಲೇಷನ್ಸ್ ಏನಪ್ಪ ಸಣ್ಣ ಸಣ್ಣ ಸಾಲ ಕೊಡುವಂಥವ್ರಿಗೆ ಡಿಪೆಂಡ್ ಆಗಿರೋದು ಫಾರ್ ದ ರಿಕ್ವೈರ್ಮೆಂಟ್ಸ್, ಅವ್ರಿಗೆ ಬೇಕಿರ್ತಕ್ಕಂಥ ಹಲವಾರು ಹಣಕಾಸಿನ ಅವಶ್ಯಕತೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ. ಟು ಸಾಲ್ವ್ ದಿಸ್ ಇಶ್ಯೂಸ್, ಈಗಿರ್ತಕ್ಕಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡಲಿಕ್ಕೆ the better development of the economy of government of India nationalized RBI. ನೆಕ್ಸ್ಟ್ ಇಂಥ ಸಮಸ್ಯೆಗಳನ್ನ ಹೋಗ್ಲಾಡಿಸ್ಲಿಕ್ಕೆ ಗೌರ್ಮೆಂಟು RBIನ 1949 ಅಲ್ಲಿ ಸ್ಥಾಪನೆ ಮಾಡ್ತು. ಇನ್ 1955 ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ವಾಸ್ ನ್ಯಾಷನಲೈಸ್ಡ್ ಅಂಡ್ ನೇಮ್ಡ್ ಆಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೆಕ್ಸ್ಟ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಪಾಸ್ ಆಯಿತು 1949 ಅಲ್ಲಿ, ಹಾಗೆ ಹಲವಾರು ಬಂತು. ನೆಕ್ಸ್ಟ್ ನ್ಯಾಷನಲೈಸ್ಡ್ ಪೀರಿಯಡ್ 1969 to 1991. In 1969, Government of India nationalized 14 major banks whose national deposits were more than 50 crores. ಯಾವುದು more than 50 crores ಡೆಪಾಸಿಟ್ಸ್ ಇತ್ತು, ಆ 14 ಬ್ಯಾಂಕ್ಸ್ಗಳನ್ನ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲೈಸ್ ಮಾಡ್ತು. ನೆಕ್ಸ್ಟ್ ನರಸಿಂಹಂ ಕಮಿಟಿ ಇನ್ 1974 ರೆಕಮೆಂಡೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್. ನೋಡಿ, ಇದು ಬಿಗ್ಗೆಸ್ಟ್ ರಿಫಾರ್ಮ್ಸ್ ಇನ್ ಇಂಡಿಯಾ ಅಂತ ಅನ್ಕೋಬಹುದು. ನರಸಿಂಹಂ ಕಮಿಟಿ 1974ರಲ್ಲಿ ಏನು ರೆಕಮೆಂಡ್ ಮಾಡ್ತಪ್ಪ ಅಂದರೆ ಗ್ರಾಮೀಣ ರೀಜನಲ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡೋಣ ಅಂತಕ್ಕಂಥ ರೆಕಮೆಂಡ್ ಮಾಡ್ತು. ನೆಕ್ಸ್ಟ್ 2nd October 1975 RRB ವರ್ ಎಸ್ಟಾಬ್ಲಿಷ್ಡ್. ನೋಡಿ, 2nd October 1975ನಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಆಯಿತು ಫಾರ್ ಪರ್ಪಸ್ ಆಫ್ ಎಕ್ಸ್ಟೆಂಡ್ ಅಮೌಂಟ್ ಆಫ್ ಕ್ರೆಡಿಟ್ ಟು ದ ರೂರಲ್ ಸೆಕ್ಷನ್ ಸೊಸೈಟಿ. ನೋಡಿ, ಗ್ರಾಮೀಣ ಭಾಗದ ಸಮಾಜಕ್ಕೆ ಸಾಲವನ್ನು ಕೊಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಸ್ಥಾಪನೆ ಆಯಿತು. ನೆಕ್ಸ್ಟ್ 6 ಮೋಸ್ಟ್ ಬ್ಯಾಂಕ್ಸ್ ಫರ್ದರ್ ನ್ಯಾಷನಲೈಸ್ಡ್ ಇನ್ 1980s ಆ್ಯಂಡ್ ಲಿಬ್ರಲೈಸೇಷನ್ ಪೀರಿಯಡ್ 1992 ಟಿಲ್ ಇರ್ಬೋದು. ಅದರಲ್ಲೂ ಕೂಡ ಸೇಮ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಪ್ರಾಫಿಟಬಿಲಿಟಿ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಟ್ ಅಪ್ ಎ ಕಮಿಟೀಸ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಶ್ರೀ ಎಂ ನರಸಿಂಹಂ ಕಮಿಟಿ. ನರಸಿಂಹಂ ಅವರು ಒಂದು ಕಮಿಟಿನ ಲೀಡರ್ಶಿಪ್ ಆಗಿ ತಗೊಂಡು ಕೆಲವೊಂದು ಇಂಪ್ರೂವ್ಮೆಂಟನ್ನು ಮಾಡಬೇಕಂತ ಅಂದ್ಕೊಂಡು ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಡಿಟೆಕ್ಸ್. ನೆಕ್ಸ್ಟ್, ಟುಡೇ ಬ್ಯಾಂಕಿಂಗ್ ಇಂಡಸ್ಟ್ರಿ ಇಸ್ ಒನ್ ಆಫ್ ದ ಮೋಸ್ಟ್ growing flourishing industries. Banking systems of any country need to effective and efficient as it plays the active economic development of the countries. Banking system ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಕೂಡ ಆ ದೇಶದ ಎಕನಾಮಿಕ್ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಇಟ್ ಶುಡ್ ಬಿ ಇನ್ ಗುಡ್. ನೆಕ್ಸ್ಟ್ ಇದ್ರಲ್ಲಿ ಬರ್ತಕ್ಕಂಥ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನೋಡೋಣ. ಹೌ ಮೆನಿ ಬ್ಯಾಂಕ್ಸ್ ವರ್ ನ್ಯಾಷನಲೈಸ್ಡ್ ಆಸ್ ಆನ್ 19 July 1969? ಆಪ್ಷನ್ A 15, option B 13, option C 14, option D none of these. Answer option C 14. Next, the liberalization of Indian banking and regulation was done based on recommendation of ಯಾವ ಇದರಲ್ಲಿ ಲಿಬರಲೈಸೇಷನ್ ಮತ್ತು ಬ್ಯಾಂಕಿಂಗ್ ಇಂಡಿಯನ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಬಂತಂದರೆ ರೆಕಮೆಂಡೇಷನ್ಸಲ್ಲಿ ಒಂದು ಆಪ್ಷನ್ ಎ ಆರ್ ಗಾಂಧಿ ಕಮಿಟಿ, ಬಿ ನರಸಿಂಹಂ ಕಮಿಟಿ, ಸಿ ಬೆಸೆಲ್ ಕಮಿಟಿ, ಡಿ ನನ್ ಆಫ್ ದೀಸ್ ಅಂತ ಇದೆ. ಆನ್ಸರ್ ಬಿ ನರಸಿಂಹಂ ಕಮಿಟಿ. ನೆಕ್ಸ್ಟ್ ಮೂರನೇದು, ಇನ್ ವಿಚ್ ಇಯರ್ಸ್ ವಾಸ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ವಾಸ್ ಪಾಸ್ಡ್ ಇನ್ ಇಂಡಿಯಾ? ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಯಾವಾಗ ಪಾಸ್ ಆಯಿತು ಇಂಡಿಯಾದಲ್ಲಿ ಅಂತಕ್ಕಂಥದ್ದು. ಅದರಲ್ಲಿ ಆಪ್ಷನ್ ಎ 1947, ಆಪ್ಷನ್ ಬಿ 1935, ಆಪ್ಷನ್ ಸಿ 1949, ಆಪ್ಷನ್ ಡಿ 1965. ಆನ್ಸರ್ ಆಪ್ಷನ್ ಸಿ 1949. ನೆಕ್ಸ್ಟ್ ಒನ್, ಆನ್ ವಿಚ್ ಡೇಟ್ ವಾಸ್ RBI ನ್ಯಾಷನಲೈಸ್ಡ್? ಯಾವ ಡೇಟಲ್ಲಿ ಯಾವ ಇಯರಲ್ಲಿ RBI ನ್ಯಾಷನಲೈಸ್ ಆಯಿತು? ಆಪ್ಷನ್ ಎ 1947, ಆಪ್ಷನ್ ಬಿ
1935, ಆಪ್ಷನ್ ಸಿ 1949, ಆಪ್ಷನ್ ಡಿ 1965. ಸಾರಿ, ಇಲ್ಲಿ ಆನ್ಸರ್ ಆಪ್ಷನ್ ಎ ಅಂತ ಇದೆ. ಆಪ್ಷನ್ ಎ ಅಲ್ಲ, ಆಪ್ಷನ್ ಸಿ 1949. ದ ಫಸ್ಟ್ ಬ್ಯಾಂಕ್ ಆಫ್ ಇಂಡಿಯಾ, Bank of Hindustan was established in the year. The first Bank of India, ಇಂಡಿಯಾದಲ್ಲಿ ಸ್ಥಾಪನೆ ಅಂತ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್. ಯಾವ ಇಯರ್ ಎಸ್ಟಾಬ್ಲಿಷ್ ಆಯಿತು ಅಂತಕ್ಕಂಥದ್ದು. ಆಪ್ಷನ್ ಎ 1880, ಆಪ್ಷನ್ ಬಿ 1887, ಆಪ್ಷನ್ ಸಿ 1770, ಆಪ್ಷನ್ ಡಿ 1777, ಆಪ್ಷನ್ ಸಿ 1770. Reference Banking Law and Practice by Dr. D.P. Gupta and Banking Law and Practice by S. Natarajan. Thank you so much.